ಬೆಂಗಳೂರಿನಲ್ಲಿ ಕೆಲ ರಸ್ತೆಗಳನ್ನು ನೋಡುವಾಗ ರಸ್ತೆಯಲ್ಲಿ ಗುಂಡಿ ಇದೆಯೋ ಅಥವಾ ಗುಂಡಿಗಳ ಒಳಗೆ ರಸ್ತೆ ನಿರ್ಮಾಣ ಆಗಿದೆಯೋ ಅನ್ನೋ ಪ್ರಶ್ನೆ ಎದ್ದುಬಿಡುತ್ತೆ. ಪದೇ ಪದೇ ಈ ವಿಚಾರವಾಗಿ ಬಿಬಿಎಂಪಿನ ಎಚ್ಚೆತ್ತುಕೊಳ್ಳುವಂತಹ ಕೆಲಸ ಮಾಡ್ತಾ ಇದ್ರು. ಬಿಬಿಎಂಪಿ ಎಚ್ಚೆತ್ತುಕೊಳ್ತಾ ಇಲ್ಲ. ಈಗಲೂ ಕೂಡ ನೋಡಿ, ರಾಜ್ಯದ ಅತಿ ದೊಡ್ಡ ಸರ್ಕಾರಿ ಆಸ್ಪತ್ರೆ ಇರುವಂತಹ ಆವರಣದ ರಸ್ತೆಯ ಬಗ್ಗೆ ನಾವು ಹೇಳಬೇಕು. ಇಲ್ಲಿ ಆಂಬ್ಯುಲೆನ್ಸ್ ಜೊತೆಗೆ ಆಟೋ ಇರಬಹುದು, ಬೇರೆ ಬೇರೆ ಖಾಸಗಿ ವಾಹನಗಳು ಓಡಾಡೋದೇ ಅತಿ ದೊಡ್ಡ ಸವಾಲಿನ ಕೆಲಸ ಆಗಿದೆ. ಪದೇ ಪದೇ ಈ ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ಸರ್ಕಾರದ ಗಮನಕ್ಕೆ ತರ್ತಾ ಇದ್ರು ಕೂಡ ಯಾರು ಎಚ್ಚೆತ್ತುಕೊಂಡಿಲ್ಲ ಅನ್ನೋದೇ ದುರ್ದೈವದ ಸಂಗತಿ. ಬನ್ನಿ ಹಾಗಾದ್ರೆ ಯಾವ ಆಸ್ಪತ್ರೆ ಆವರಣದ ರಸ್ತೆ ಬಗ್ಗೆ ನಾವು ಮಾತಾಡ್ತಾ ಇದೀವಿ, ಯಾಕೆ ಸರಿ ಹೋಗ್ತಾ ಇಲ್ಲ ಅದು ನೋಡ್ಕೊಂಡು ಬರೋಣ. ಆಸ್ಪತ್ರೆಯ ಆವರಣದ ರಸ್ತೆಗಳಲ್ಲಿ ಗುಂಡಿಗಳು ಇರಬಾರ್ದು. ಗುಂಡಿಗಳು ಇದ್ರೆ ಆಂಬುಲೆನ್ಸ್ಗಳಿಗೆ, ರೋಗಿಗಳಿಗೆ, ರೋಗಿಯನ್ನು ಕರೆದುಕೊಂಡು ಬರ್ತಕ್ಕಂಥ ವೆಹಿಕಲ್ಗಳು ಓಡಾಡೋಕ್ಕೆ ಸಮಸ್ಯೆ ಆಗುತ್ತೆ. ಹೆಚ್ಚು ಕಡಿಮೆ ಆದರೆ ರೋಗಿಯ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಆಗಿರಬೇಕಾದ್ರೆ ರಾಜ್ಯದ ಪ್ರತಿಷ್ಠಿತ ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದ ರಸ್ತೆಗಳಲ್ಲಿ ಗುಂಡಿ ಬಿದ್ದಿವೆ. ಈ ಗುಂಡಿಗಳನ್ನು ತಪ್ಪಿಸಿ ಓಡಾಡೋದೇ ಈಗ ದೊಡ್ಡ ಸವಾಲಾಗಿದೆ. ರೋಗಿಯನ್ನು ಕರೆದುಕೊಂಡು ಬರ್ತಕ್ಕಂಥ ಆಟೋ ಚಾಲಕರು, ಆಂಬುಲೆನ್ಸ್ಗಳು ಪರಿಪಾಟಲನ್ನು ಪಡ್ತಾ ಇದ್ದೇವೆ. ಹೇಗಿದೆ ಸಮಸ್ಯೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಬೆಂಗಳೂರಿನಲ್ಲಿ ತಪ್ಪದ ಗುಂಡಿ ಗಂಡಾಂತರ. ವಿಕ್ಟೋರಿಯಾ ಆಸ್ಪತ್ರೆ ಆವರಣದ ರಸ್ತೆಯಲ್ಲೇ ಗುಂಡಿ ರಸ್ತೆಯಲ್ಲಿ ಆಂಬ್ಯುಲೆನ್ಸ್, ಆಟೋ ವಾಹನಗಳ ಸರ್ಕಸ್. ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಪೋಸ್. ವಿಕ್ಟೋರಿಯಾ ಆಸ್ಪತ್ರೆಯ ಟ್ರಾಮಾ ಕೇರ್ ಸೆಂಟರ್ ಮುಂಭಾಗ ಮತ್ತು ನೆಪ್ರೋ ನ್ಯೂರಾಲಜಿ ಆಸ್ಪತ್ರೆಯ ಮುಂಭಾಗ ಎರಡು ಕಡೆ ಗುಂಡಿ ಬಿದ್ದಿದೆ. PMSSY ಆಸ್ಪತ್ರೆ, ಮಿಂಟೋ ನೆಪ್ರೋ ನ್ಯೂರಾಲಜಿ ಆಸ್ಪತ್ರೆಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ದು, ಗುಂಡಿಯ ಸಮಸ್ಯೆ ಏನು ಅಂತ ತೋರಿಸ್ತಾ ಹೋಗ್ತೀವಿ ನೋಡಿ. ಗುಂಡಿ ದೃಶ್ಯ 1. ವಿಕ್ಟೋರಿಯಾ ಆಸ್ಪತ್ರೆಯ ಆವರಣ. ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿ ಬೃಹತ್ ಗುಂಡಿ ಬಿದ್ದಿದ್ದು, ರೋಗಿ ಇರುವ ಆಂಬ್ಯುಲೆನ್ಸ್ ಗುಂಡಿಯನ್ನ ಹೇಗೆ ತಪ್ಪಿಸಿಕೊಂಡು ಹೋಗುತ್ತೆ ನೋಡಿ. ಗುಂಡಿ ದೃಶ್ಯ 2. ವೀಲ್ ಚೇರ್ನಲ್ಲಿ ಹೋಗಲು ಪರದಾಟ. ವೀಲ್ ಚೇರ್ನಲ್ಲಿ ರೋಗಿಯ ಸಂಬಂಧಿಕರು ನೀರು ಮತ್ತು ರೋಗಿಯನ್ನ ಕರೆದೊಯ್ತಾ ಇರ್ತಾರೆ. ಗುಂಡಿಯನ್ನ ತಪ್ಪಿಸಿ ಕರೆದೊಯ್ಯೋದು ಸವಾಲಾಗಿದೆ ನೋಡಿ. ಗುಂಡಿ ದೃಶ್ಯ ನಂಬರ್ 3. ಸವಾರರ ಪರದಾಟ. ಆಸ್ಪತ್ರೆಗೆ ಆಟೋದಲ್ಲಿ ರೋಗಿಗಳನ್ನ ಕರೆದುಕೊಂಡು ಬರ್ತಾರೆ. ಆದ್ರೆ ಗುಂಡಿ ಒಳಗಡೆ ಇಳಿದ್ರೆ ಎಮರ್ಜೆನ್ಸಿ ರೋಗಿಗಳಿಗೆ ಸಮಸ್ಯೆ ಆಗುವುದು ಗ್ಯಾರಂಟಿ. ಗುಂಡಿ ದೃಶ್ಯ ನಂಬರ್ 4. ಜನಸಂಚಾರಕ್ಕೂ ಗುಂಡಿ ಅಡ್ಡ. ಜನರು ಕೂಡ ಗುಂಡಿಯನ್ನ ತಪ್ಪಿಸಿ ಓಡಾಡೋದು ಕಷ್ಟ ಆಗ್ತಾ ಇದೆ. ಗುಂಡಿ ದೃಶ್ಯ ನಂಬರ್ 5. ನೆಪ್ರೋ ನ್ಯೂರಾಲಜಿ ಆಸ್ಪತ್ರೆಯ ಮುಂಭಾಗ. ಈ ರಸ್ತೆಯಲ್ಲಿ ಚೇಂಬರ್ ಇದ್ರೆ ಸ್ವಚ್ಛವಾಗಿ ಇಟ್ಕೊಳ್ಳೋದು ಆಸ್ಪತ್ರೆಯ ಕರ್ತವ್ಯ. ಆದ್ರೆ ರಸ್ತೆ ಆಗಿದ್ದು ಹಾಗೆ ಬಿಟ್ಟಿದ್ದು ಗುಂಡಿ ನೀರು ತುಂಬಿಕೊಂಡಿದೆ. ಇದರಿಂದ ಜನರು, ರೋಗಿಗಳು ಓಡಾಡೋದಕ್ಕೆ ತೊಂದರೆ ಆಗ್ತಾ ಇದೆ. ಆಂಬ್ಯುಲೆನ್ಸ್ನ ಚಾಲಕರು, ಆಟೋ ಚಾಲಕರು ಬೇಗ ಗುಂಡಿಯನ್ನು ಮುಚ್ಚಿ ಎಮರ್ಜೆನ್ಸಿ ರೋಗಿಗಳನ್ನ ಕರೆದುಕೊಂಡು ಬರೋದಕ್ಕೆ ಭಯ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಗುಂಡಿಗಳೆಲ್ಲ ಮುಚ್ಚಿದ್ರೆ ಗಾಡಿಗಳೆಲ್ಲ ನೀಟಾಗಿ ಓಡಾಡ್ತವೆ. ಪೇಷಂಟ್ ಸ್ವಲ್ಪ ಕೇರ್ಫುಲ್ ಆಗಿ ಕೂತ್ಕೊಂತಾರೆ. ಶೇಕ್ ಆದರೆ ಆಕ್ಸಿಡೆಂಟ್ ಕೇಸ್ ಎಲ್ಲ ಬರ್ತವೆ. ಒಂದು ರೇಂಜಲ್ಲಿ ಹೋಗ್ಬೇಕಾಗುತ್ತೆ. ಸುಮ್ಮನೆ ಗುಂಡಿಗಳೆಲ್ಲ ಇಳಿಸಿ ಶೇಕ್ ಆದರೆ ಪೇಷಂಟ್ಗೆಲ್ಲ ತೊಂದರೆ ಆಗುತ್ತಲ್ಲ. ಇದೆಲ್ಲ ಹಾಸ್ಪಿಟ್ಲ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದಮೇಲೆ ಎಲ್ಲ ನೀಟಾಗಿ ಮುಚ್ಚಿ ನೀಟಾಗಿ ಮಾಡಿಕೊಂಡ್ರೆ ನಮಗೂ ಅನುಕೂಲ ಆಗುತ್ತೆ, ಎಲ್ಲರಿಗೂ ಅನುಕೂಲ. ಜನರು ಯಾರು ಇರಲ್ಲ. ಹಾಸ್ಪಿಟ್ಲು, ಆ್ಯಂಬುಲೆನ್ಸು ಏನಿಲ್ಲ ಅಂದ್ರೂ ಆ್ಯಂಬುಲೆನ್ಸಿಗೆ ರೋಡ್ ಸರ್ವಿಸ್ ಕ್ಲೀನಾಗಿರಬೇಕು. ಗುಂಡಿ ಅಕಸ್ಮಾತ್ ಏನಾದರೂ ಆದರೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಪ್ಯಾಸೆಂಜರಿಗೆ. ಆಟೋದಲ್ಲಿ ಇರೋ ಪ್ಯಾಸೆಂಜರೇ ಬೈತಾರೆ ನಮಗೆ ಮೆತ್ತಗೆ ಹೋಗಿ ಅಂತ. ಆ್ಯಂಬುಲೆನ್ಸ್ ಬರೋ ಪೇಷಂಟ್ಗಳಿಗೂ ತೊಂದರೆ ಆಗುತ್ತೆ. ಉಂಡಿ ಮೇನ್ ಬೆಂಗಳೂರಲ್ಲಿ ಸಮಸ್ಯೆನೇ ಏನಂದರೆ ರೋಡ್ಗಳ್ದು ಸರ್. ರೋಡ್ ಸರಿ ಆದರೆ ಓಡಾಡ್ಬೋದು ಕ್ಲೀನಾಗೆ, ತೊಂದರೆ ಆಗಲ್ಲ ಜನರಿಗೆ, ಪೇಷಂಟ್ಗೆ ಎಲ್ಲ ತೊಂದರೆ ಆಗಲ್ಲ. ಆಂಬ್ಯುಲೆನ್ಸ್ವರೆಗೂ ಬೇಗ ಹೋಗಕ್ಕೆ ಇದಾಗತ್ತೆ. ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿರುವಂಥ ರಸ್ತೆ ಗುಂಡಿಗಳಿಂದ ಯಾವ ರೀತಿ ಸಮಸ್ಯೆ ಆಗ್ತಾ ಇರೋದನ್ನ ತಾವು ನೋಡಿದ್ರಿ. ಆಂಬ್ಯುಲೆನ್ಸ್ಗಳಲ್ಲಿ, ಆಟೋಗಳಲ್ಲಿ ಕರ್ಕೊಂಡು ಬರ್ತಕ್ಕಂಥ ಪೇಷಂಟ್ಗಳು ಆಕ್ಸಿಡೆಂಟ್ ಕೇಸ್ ಇರುತ್ತೆ, ಅಥವಾ ಹೃದಯ ಸಂಬಂಧಿ ಕಾಯಿಲೆ ಸಮಸ್ಯೆ ಇರುತ್ತೆ, ತೀರಾ ಎಮರ್ಜೆನ್ಸಿ ಇರತಕ್ಕಂಥ ಕೇಸ್ಗಳಿರುತ್ತೆ. ಒಂದು ವೇಳೆ ಗುಂಡಿಗೆ ಇಳಿಸಿದ್ರೆ ಅವ್ರಿಗೆ ಆರೋಗ್ಯದ ಮೇಲೆ ಎಫೆಕ್ಟ್ ಆಗಿ ಭಾರಿ ಸಮಸ್ಯೆ ಆಗುತ್ತೆ. ಸ್ವತಃವಾಗಿ ಆಂಬ್ಯುಲೆನ್ಸ್ ಡ್ರೈವರ್ಗಳು, ಆಟೋ ಚಾಲಕರು ಹೇಳಿದಂತೆ ದೊಡ್ಡ ಸವಾಲು ಸರ್. ಸಾಮಾನ್ಯ ರಸ್ತೆಗಳಲ್ಲಿ ಗುಂಡಿ ಇದ್ದರೆ ಓಕೆ, ಆದರೆ ಆಸ್ಪತ್ರೆಯ ಆವರಣದ ರಸ್ತೆಗಳಲ್ಲಿ ಗುಂಡಿ ಇದ್ದರೆ ಪೇಷಂಟ್ಗಳ ಮೇಲೆ ಪರಿಣಾಮ ಬೀರುತ್ತೆ. ಗುಂಡಿಗೆ ಇಳಿಸಿದ್ರೆ ರೋಗಿಯ ಸಂಬಂಧಕ್ಕೂ ನಮಗೆ ಬೈತಾರೆ. ಹಾಗಾಗಿ ರಸ್ತೆ ಗುಂಡಿಗಳನ್ನು ಬೇಗ ಮುಚ್ಚಬೇಕು ಅಂತೇಳಿ ಆಂಬ್ಯುಲೆನ್ಸ್ ಚಾಲಕರು, ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು. ವಿಕ್ಟೋರಿಯಾ ಆಸ್ಪತ್ರೆ ಆಡಳಿತ ಮಂಡಳಿ ಕೂಡಲೇ ಎಚ್ಚೆತ್ತು ಇಲ್ಲಿ ಬಿದ್ದಿರುವಂಥ ಗುಂಡಿಗಳನ್ನು ಮುಚ್ಚಿ ಆಂಬ್ಯುಲೆನ್ಸ್ಗಳು ಓಡಾಟಕ್ಕೆ ಅವಕಾಶ, ಅಂದರೆ ಸರಾಗವಾಗಿ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು.